ಜಿಪಿಎಸ್ಟಿಆರ್ನ ಸುಮಾರು ವಿವಾಹಿತ ಮಹಿಳಾ ಅಭ್ಯರ್ಥಿಗಳು 481 ಮಹಿಳಾ ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಈಗ ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು ಆದೇಶ ಪ್ರತಿಗಾಗಿ ಈಗ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಮಹಿಳಾ ಅಭ್ಯರ್ಥಿ ಶ್ವೇತಾ ಅವರು ನಮ್ಮೊಂದಿಗಿದ್ದಾರೆ ಅವರೇ ನಾವು ಮಾತನಾಡಿಸ್ತಾ ಹೋಗೋಣ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಮನೆಯನ್ನು ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಕೂಡ ಕೆಲವರು ಬಂದಿರುವಂತದ್ದು ನೀವು ಕೂಡ ಅಭ್ಯರ್ಥಿಗಳಾಗಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಸರ್ ನಾನಂತೂ ನಿಜವಾಗ್ಲೂ ತೀರಾ ನೊಂದಿದ್ದೀನಿ ಸರ್ ಇದನ್ನ ನನ್ನ ಕಣ್ಣೀರು ಇವ್ರಿಗೆ ಕಣ್ಣೀರು ಅಂತ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ರಕ್ತ ಕಣ್ಣೀರು ಬಂದ್ರೇನೆ ಇವ್ರಿಗೆ ಮನ ಕಲ್ಕೋದು ಅನ್ಸುತ್ತೆ ಸರ್ ಹೇಗೆ ಆಗಿದೆ ಅಂದರೆ ನಮ್ಮ ಪರಿಸ್ಥಿತಿ ನಿಜವಾಗ್ಲೂ ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ನಾವು ಎಕ್ಸಾಮ್ ಬರೆಯೋಕ್ಕೆ ಮೊದಲೇ ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು DDP ಆಫೀಸಿಂದ ಹಿಡಿದು ಎಲ್ಲ ಆಫೀಸರ್ಸ್ ಹತ್ರನೂ ಹೋಗಿ ಮನವಿ ಪತ್ರ ಎಲ್ಲ ಸಲ್ಲಿಸಿದ್ರು ಏನು ಪ್ರಯೋಜನ ಆಗ್ದಿರಾ ಕೊನೆಗೆ ನಾವು ಇವತ್ತು ಏನೇ ಆಗಲಿ ನಾವು ಆರ್ಡರ್ ಕಾಪಿ ತೊಗೊಳ್ಳೋ ತನಕ ಹೋಗೋದು ಬೇಡ ಅಂತೇಳ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಿ ಸರ್ ಈಗ ನಮ್ಮನ್ನು ಯಾಕೆ ಹೊರಗಡೆ ಇಟ್ಟಿರೋದು ಅನ್ನೋದು ಅವರಲ್ಲೇ ಗೊಂದಲ ಇದ್ದಂಗಿದೆ ಸರ್ ಎಲ್ಲ ಕೋರ್ಟ್ ಆರ್ಡರ್ ಕಾಪಿ ನಮ್ಮ ಪರವಾಗಿದ್ರು ಅಲ್ಲಿಗೂ ನಾವು ಇನ್ನೊಂದು ಅವಕಾಶ ಅವ್ರು ಹೇಳ್ದಂಗೆ ನಡ್ಕೋತೀರಿ ನಾವು ಗಂಡಂದು ಮತ್ತು ತಂದೆದು ಇಬ್ಬರದು ಆದಾಯ ಪ್ರಮಾಣ ಪತ್ರ ಕೊಡೋಕೆ ರೆಡಿ ಇದ್ದೀರಿ ಸಿಂಧುತ್ವ ಎಲ್ಲ ಆಗಿದೆ ಗಮನಿಸಿ ಆ ಸಿಂಧುತ್ವದಲ್ಲೂ ಕೂಡ ನಾವು ಯಾವುದೇ ಕೂಡ ಇನ್ಕಮ್ ಇದು ನೀವು ಕೊಟ್ಟಿರೋಂಥ ಲಿಮಿಟ್ಗಿನ ಎಕ್ಸಿಡ್ ಇಲ್ಲ ಆದರೂ ಕೂಡ ನಮ್ಮನ್ನು ಯಾಕೆ ಹೊರಗಡೆ ಇಡ್ತಾ ಇದ್ದೀರಾ ಇನ್ನೆಷ್ಟು ದಿನ ಕಾಯಿಸಬೇಕು ಅಂದ್ಕೊಂಡಿದ್ದೀರೋ ಗೊತ್ತಿಲ್ಲ ಸರ್ ನಮ್ಮಲ್ಲಿ ಕೆಲವರು ವಿಧವೆಯರಿದ್ದಾರೆ ಕೆಲವು ವಿಚ್ಛೇದಿತರಿದ್ದಾರೆ ಕೆಲವರಲ್ಲಿ ಪಾಪ ಗಂಡ ಬಿಟ್ಬಿಟ್ಟು ಎಷ್ಟೋ ದಿನ ಆದರೂ ಪರಿಚಯಿತಾ ಇದ್ದಾರೆ ಸರ್ ಈ ವರ್ಡ್ಗಳು ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸರ್ ಅವರು ಸಿಂಗಲ್ ಪೇರೆಂಟ್ ಆಗಿ ಪಾಪ ಒಂದು ಮಗುನ ಸಾಕಬೇಕಂದ್ರೆ ಯಾವುದೇ ಪ್ರೈವೇಟ್ ಸ್ಕೂಲಲ್ಲೂ ಸರ್ಟಿಫಿಕೇಟ್ ಇಲ್ದಿರ ಅವರು ಅವಕಾಶ ಕೊಡಲ್ಲ ಸರ್ 10,000 12,000ದಲ್ಲಿ ರೆಂಟ್ ಹೋಮ್ಗಳಲ್ಲಿ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ವಾ ಸರ್ ನೊಂದ ಅಭ್ಯರ್ಥಿ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಸರ್ ಅವ್ರಿಗೆ ರಕ್ತ ಹರಿಸಿದ್ರೇ ಯಾರಾದರೂ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋ ತನಕ ಅವ್ರಿಗೆ ನಿಜ ಎಚ್ಚೆತ್ಕೊಳ್ಳೋದೇ ಇಲ್ಲ ಅನಿಸುತ್ತೆ ಸರ್ ಮೇ ಬಿ ನಾನೇ ಮಾಡ್ಕೋತೀನೇನೋ ಯಾಕಂದರೆ ಐ ಆಮ್ ಆಲ್ಸೋ ಸಿಂಗಲ್ ಪೇರೆಂಟ್ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಇವ್ರ ಥರ ಹೊಸ ರೂಲ್ಸ್ಗಳಿಂದ ನನಗೆ 2015ರಲ್ಲೇ ಟೆಟ್ ಆಗಿದ್ರು ಅವ್ರು ತಂದಿರೋ ಹೊಸ ರೂಲ್ಸಲ್ಲಿ ಒಂದು ಸತಿ ಹೊರಗಡೆ ಬಂದಿದ್ದೀನಿ ಇನ್ನೊಂದು ಸತಿ ಹೀಗೆ ತರ್ತಾರೋ ಹೊಸ ರೂಲ್ಸ್ ಏನಂದರೆ ಈ ಹಿಂದೆ ನನಗೆ ನೋಡಿ ಸರ್ ಇದು ಯಾವುದೋ ದಿವ್ಯಶ್ರೀ ಅಂತ ಹೇಳ್ಬಿಟ್ಟು ಇದನ್ನು ತೋರಿಸ್ಬಿಟ್ಟು ನನ್ನ ಹೊರಗಡೆಗೆ ಹಾಕಿದ್ರು ದಿವ್ಯಶ್ರೀ ಸರ್ಟಿಫಿಕೇಟ್ ಈ ಹುಡುಗಿ ಈಗ ಆಲ್ರೆಡಿ ಆರ್ಡರ್ ಕಾಪಿ ತಗೊಂಡು ದಿವ್ಯಶ್ರೀ ಅನ್ನುವಂತಹ ದಾಖಲಾತಿಗಳನ್ನು ನಿಮಗೆ ಕೊಟ್ಟಿದ್ಯಾರು ತೋರಿಸಿದ್ಯಾರು ಸರ್ ನನಗೆ DDP ಆಫೀಸಲ್ಲಿ ಈ ರೀತಿಯ ಇಶ್ಯೂ ಎದ್ದೇಳಕ್ಕೆ ಸಾಧ್ಯನೇ ನಮ್ಮ ಕೋಲಾರ ಜಿಲ್ಲೆಯ ನೋಡಲ್ ಆಫೀಸರ್ಸು ಮತ್ತು DDPI ಸರ್ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮುಗಿದಿದ್ರು ಮಾರನೇ ದಿನ ಕರೆಸ್ಬಿಟ್ಟು ಈ ಥರ ಎಲ್ಲೋ ರಾಮನಗರದಲ್ಲಿ ಈ ಥರ ತಂದೆದ ಆದಾಯ ಸರ್ಟಿಫಿಕೇಟ್ ಕೊಟ್ಟಿದ್ದಾರಂತೆ ಅದರಿಂದ ನಿಮ್ಮನ್ನು ತೆಗೆದಾಕ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಹೊರಗಡೆ ಕಳ್ಸಾಕಿದ್ರು ಸರ್ ಹಾಗನೂ ನಾವು ಕೇಳಿದ್ದೀರಿ ಆ ಥರ ಏನಾದರೂ ಅದ್ರ ವಿಡಿಯೋ ಕೂಡ ನನ್ನ ಹತ್ರ ಇದೆ ಸರ್ ಆ ಥರ ಏನಾದರೂ ನಿಮ್ಮ ಹತ್ರ ದಾಖಲಾತಿ ಇದೆಯಾ ಹಾಕಿ ಫಸ್ಟ್ ನೋಟಿಸ್ ಬೋರ್ಡಲ್ಲಿ ಹಾಕ್ಬಿಟ್ಟು ಆಮೇಲೆ ನೀವು ಬೇಕಾದ್ರೆ ಏನಿದೆ ಯಾರು ಮಾತಾಡಿದ್ದಾರೆ ಏನು ಮಾತಾಡಿದ್ದೀನಿ ವಿಡಿಯೋದಲ್ಲಿ ಆ ಥರ ಏನಾದರೂ ಇದು ನೀವು ಗಂಡಂದೇ ಕೊಡಬೇಕು ಅಂತಿದ್ರೆ ತೋರಿಸಿ ನಮಗೆ ಆ ಥರ ರೆಕಾರ್ಡ್ ಇದ್ರೆ ತೋರಿಸಿ ನೋಟಿಫಿಕೇಶನಲ್ಲಿ ಹಾಕಿಲ್ಲ ತಾನೆ ಮತ್ತೆ ಯಾಕೆ ನಮ್ಮನ್ನು ಹೊರಗಡೆ ಆಗ್ತದಿರಂತ ಅವಾಗೂ ನಾನು ಪ್ರಶ್ನೆ ಮಾಡಿದ್ದೀನಿ ಸರ್ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ DPR ರೂಲ್ ಇದೆ ಅಂತಾರೆ ರೂಲ್ನ ನೀನು ಹಾಕಿಲ್ಲಲ್ಲಪ್ಪ ಅವರು ಸರ್ ಅವ್ರು ಹಾಕಿದ್ರೆ ನೋಟಿಫಿಕೇಶನಲ್ಲಿ ನಾನು ಸಂಪೂರ್ಣ ನೋಟಿಫಿಕೇಶನ್ ಓದಿದ್ದೀನಿ ಎಲ್ಲೂ ಕೂಡ ಯಾವುದೇ ರೀತಿ ಗಂಡನ ಆದಾಯ ಪ್ರಮಾಣ ಪತ್ರ ಕೊಡಬೇಕು ಅಂತಿಲ್ಲ ನಾವು ಈಗ ಜಗ್ಗಿ ಕೂಡ ನಾವು ಅವಾಗೂ ಕೊಟ್ಟಿದ್ದೀನಿ ಸರ್ ನಾನು ಕೊಟ್ಟಿರೋ ರೆಕಾರ್ಡು ಕೂಡ ನನ್ನ ಹತ್ರ ಇದೆ ನೋಡಲ್ ಆಫೀಸರ್ ಸೈನ್ ಕೂಡ ಮಾಡಿದ್ದಾನೆ ಅವ್ರ ಉದ್ದೇಶ ಏನಿದೆಯೋ ಗೊತ್ತಿಲ್ಲ ಸರ್ ನಮ್ಮ ಇಷ್ಟು ಜನದ ಆದಾಯವನ್ನು ತಡಿಬೇಕು ಅನ್ನೋದು ಅಥವಾ ಇನ್ನೊಂದಷ್ಟು ದಿನ ಹೋಗ್ತಾ ಇರಲಿ ಇದು ಅವ್ರ ಹತ್ರ ಹಣ ಇದೆಯೋ ಇಲ್ಲೋ ಗೊತ್ತಿಲ್ಲ ಸರ್ ಅದಕ್ಕೋಸ್ಕರ ನಮ್ಮನ್ನು ಏನು ಮಾಡಬೇಕು ಅಂತಿದ್ರೆ ಅದನ್ನೇ ಹೇಳ್ತಿದ್ರಲ್ಲ ಸರ್ ಮಹಿಳೆ ಏನು ಮಾಡೋಕ್ಕಾಗುತ್ತೆ ಬಿಡಿ ತೆಗೆದಾಕೋಣ ಅನ್ನೋ ಉದ್ದೇಶ ಏನಾದರೂ ಇದೆಯೇನೋ ನಾವೇನಾದರೂ ದಂಗೆ ಎದ್ದು ಅವ್ರ ಮನೆ ಹತ್ರ ಕೂತ್ಕೊಂಡಿದ್ರಂದ್ರೆ ನಿಜವಾಗ್ಲೂ ಅವ್ರ ಪೋಸ್ಟೇ ಉಳಿಯಲ್ಲ ಅಂತ ಅನ್ಕೋತೀನಿ ಸರ್ ನಾನು ಎಷ್ಟು ನೊಂದಿದ್ದೀನಿ ಅಂದರೆ ಅದೇ ಹೇಳಿದ್ನಲ್ಲ ಸರ್ ನಾನೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ಬೇಕಾದರೆ ಎಲ್ಲರಿಗೂ ಒಳ್ಳೇದಾಗುತ್ತೇನೋ ಅನಿಸ್ತೈತೆ ಅಷ್ಟು ನೋವು ಕೊಡ್ತಾ ಇದ್ದಾರೆ ಇದರಲ್ಲಿ ಹೇಳಿದ್ನಲ್ಲ ಸರ್ ಇದು ಕೂಡ ಇವರು ಆರ್ಡರ್ ಕಾಪಿ ತೊಗೊಂಡು ಆಲ್ರೆಡಿ ಇವರು 2022ರಲ್ಲಿ ಇವರು ಕೂಡ ಹೈಕೋರ್ಟಲ್ಲಿ ಆರ್ಡರ್ ಕಾಪಿ ತೊಗೊಂಡು ಇನ್ನಾಗಿದ್ದಾರೆ ಈಗ ಜಾಬ್ ಮಾಡ್ತಾ ಇದ್ದಾರೆ ಸರ್ ಇನ್ನೊಂದು ನೋಡಿ ಸರ್ ನಂದು ಮೆರಿಟು ನಮ್ಮ 2A ಕ್ಯಾಟಗಿರಿಯಲ್ಲಿ ಅವ್ರು ಕಟ್ ಆಫ್ ಬಿಟ್ಟಿದ್ದಾನೆ 71% ಇದೆ ನನ್ನ 72 ಇದೆ ಲಾಸ್ಟ್ ಕಟ್ ಆಫ್ 71 ಇದೆ 72 ಇದ್ರು ನನಗೆ ಜಾಬ್ ಇಲ್ಲ 70 ತೆಗೆದಿರೋನು ಎತ್ಕೊಂಡು ಒಳಗಡೆ ತೊಗೊಂಡಿದ್ದಾರೆ ಸರ್ ನನಗೆ ಎಷ್ಟು ನೋವು ಆಗ್ತಾರಲ್ಲ ಕ್ಯಾಟಗಿರಿಯಲ್ಲಿ ನಾನು ಫಸ್ಟ್ ಇದ್ದೀನಿ ಸರ್ ನನಗಿನ್ನ ಮುಂಚೆ ಇರೋನೆಲ್ಲರನ್ನೂ ತೊಗೊಂಡ್ಬಿಟ್ಟವನೆ ನಾನು ಹೊರಗಡೆ ಇದ್ದೀನಿ ಅವ್ರ ಮುಂದೆ ನನ್ನ ಕಣ್ಣೆ ತೋಡೋಕ್ಕಾಗ್ತಾ ಇಲ್ಲ ಸರ್ ಅವ್ರ ಮುಂದೆ ನನಗೆ ಎಷ್ಟು ಅವಮಾನ ಆಗ್ತಾ ಇರ್ತದೆ ಈ ಪ್ರಕ್ರಿಯೆ ಅಧಿಕಾರಿಗಳು ಮಾಡುವಂಥದ್ದು ಅಥವಾ ಕಂಪ್ಯೂಟರಲ್ಲಿ ಇದು ಕ್ಯಾಲ್ಕುಲೇಟ್ ಆಗುತ್ತೆ ಹೇಗೆ ಅಧಿಕಾರಿಗಳು ಮಾಡ್ತಾ ಇರೋದು ಸರ್ ಈ ನೋಡಲ್ ಆಫೀಸರ್ಸ್ ಇರ್ತಾರಲ್ಲ ಸರ್ ಅವರು ವೆರಿಫಿಕೇಶನ್ ಮಾಡುವಾಗ ಏನು ಆಗ್ತಾ ಇದೆ ಏನು ಇದು ಸರಿನಾ ತಪ್ಪ ಏನು ಯೋಚನೆ ಮಾಡಲ್ಲ ಸರ್ ಯಾರೋ ಯಾಕೆ ಮಾಡ್ತಿದ್ದಾರೆ ನೋಡಲ್ಲ ಅಧಿಕಾರಿಗಳು ಯಾಕೆ ಮಾಡ್ತಾ ಇದ್ದಾರೆ ಮಹಿಳೆ ಅನ್ನೋ ಉದ್ದೇಶನೇ ಅನ್ಸುತ್ತೆ ಸರ್ ಪುರುಷ ಸಮಾಜ ಸರ್ ಇದೆಲ್ಲ ಮದುವೆ ಆಗಿರೋದೇ ಅವ್ರಿಗೆ ಒಂದು ತಪ್ಪೇನೋ ಅನ್ಸ್ಬಿಟ್ಟೈತೆ ಸರ್ ಆಗ ನಾನು ಮದುವೆ ಆಗಿದ್ದೆ ಈಗ ನನ್ನ ಗಂಡನೇ ಇಲ್ಲ ನನಗೆ ಆದಾಯ ಎಲ್ಲಿಂದ ಬರಬೇಕು ಸರ್
ನಾನು ವಿಧವೆ ಸರ್ಟಿಫಿಕೇಟ್ ಕೊಡ್ತಾರಾ? ಹೋಗಲಿ, ಅವ್ರು ಕೊಡ್ತಾ ಇರೋದು ಕ್ಯಾಸ್ಟ್ ಇನ್ಕಮ್ಮು ಒಂದರಲ್ಲೇ F ನಮೂನೆಯಲ್ಲೇ ಕೊಡ್ತಾ ಇದ್ದಾನೆ. ನನಗೆ ತಂದೆದು ನಾನು ಇವಾಗ ಕೆಲವರು ವಿಚ್ಛೇದಿತರಾಗಿರ್ತಾರೆ ಸರ್. ತಂದೆದು ಕೊಡ್ದಿರ ಇನ್ಯಾರ್ದು ಕೊಡೋಕ್ಕೆ ಸಾಧ್ಯ ಸರ್? ಗಂಡನ ಹೋಗ್ಬಿಟ್ಟು ಅವ್ರ ಕಾಲುಗಳು ಬಿಟ್ಟು ಬೇಡ್ಕೊಂಡು ಡಿವೈಸ್ ಆಗಿದೆ ಕೊಡಪ್ಪ ನನಗೆ ಅಂತ ಕೊಡ್ತಾರಾ ಸರ್? ಹೋಗ್ಲಿ, ನ್ಯೂಲಿ ಮ್ಯಾರಿಡ್ ಆಗಿರ್ತಾರೆ ಸರ್, ಹೊಸದಾಗಿ ಮದುವೆ ಆಗಿರೋ 1 ತಿಂಗಳೊಳಗಡೆ ಗಂಡನ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ ಸಾಧ್ಯನಾ ಸರ್? ಅಷ್ಟು ಬೇಗ ಮಾಡಿಕೊಡ್ತಾರೆ ಯಾರಾದ್ರೂ? ಕೆಲವರು ಸರ್ ಹೆಸರಿಗೆ ಸಮಾಜದಲ್ಲಿ ಎಷ್ಟೋ ಹೆಣ್ಮಕ್ಳು ಗಂಡನ ಜೊತೆ ಬದುಕಕ್ಕಾಗ್ದಿರಾ ಅವ್ರಾಗ ಅವ್ರು ದುಡ್ಕೊಂಡು ಬದುಕ್ತಾ ಇರ್ತಾರೆ ಸರ್. ಆಗ ಹೋಗ್ಬಿಟ್ಟು ಅವ್ರನ್ನ ಕಾಲಿಡಿದು ಬೇಡ್ಕೊಂಡು, ಅಪ್ಪ ನೀನು ಇಲ್ಲದೆ ನನ್ನ ಕೈಯಲ್ಲಿ ಆಗಲ್ಲ, ನೀನು ಇದ್ರೇ ನನ್ನ ಉದ್ಯೋಗ ಸಿಗುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಯಾರು ಬರ್ತಾರೆ ಸರ್ ಹೆಣ್ಮಕ್ಳು? ಇವಾಗ ಇಷ್ಟೆಲ್ಲ ಜನ ಯಾಕೆ ಇಲ್ಲಿ ಬಂದು ಕೂತಿದ್ದಾರೆ ಅಂದರೆ, ಯಾರು ಇನ್ಕಮ್ ಎಕ್ಸಿಡ್ ಇರೋರು ಬಂದು ಕೂತಿಲ್ಲ ಸರ್. ಅವರೆಲ್ಲ ಏನಾಗಿದ್ದಾರೆ ಅಂದರೆ, ಸರ್ಕಾರಿ ಉದ್ಯೋಗ ತಗೊಳ್ಳೋರೆ ಇನ್ಕಮ್ ಕಡಿಮೆ ಇದ್ದು ನಾವೊಂಥರ ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಉದ್ದೇಶದಿಂದನೇ ಬಂದಿದ್ದಾರೆ ಸರ್. ಆದರೆ ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಬಿಡಿ ಮ್ಯಾರಿಡ್ ವುಮೆನು ಅವ್ರು ಗಂಡಂದಿರಿರ್ತಾರೆ ಬದುಕೊಳ್ಳಿ ಬಿಡ್ರಿ, ಗಂಡಂದಿರು ಸಾಕ್ತಾರೆ ಅನ್ನೋ ಉದ್ದೇಶನೇನೋ ಎದುರು ಇರಬೇಕು ಅನ್ಸುತ್ತೆ ಇವರಲ್ಲಿ. ನಿಜ ಇದು ಪುರುಷ ಸಮಾಜ ಮಾಡ್ತಾ ಇರೋದು ನಮಗೆ ಮೋಸನೇ ಸರ್. ಅವ್ರ ಅಧಿಕಾರಿಗಳು ಈ ರೀತಿಯಾಗಿ ತಾರತಮ್ಯ ಮಾಡ್ತಿರುವಂಥದ್ದು ನೀವು ಯಾಕೆ ಜನಪ್ರತಿನಿಧಿಗಳು ಅಥವಾ ಸರ್ಕಾರದ ಗಮನಕ್ಕೆ ಯಾಕೆ ನೀವು ತಗೊಂಡ್ಬರ್ಲಿಲ್ಲ? ನಾ ನಿಜವಾಗ್ಲೂ ಗಮನಕ್ಕೆ ತಂದಿದ್ದೀನಿ ಸರ್. ಸಿದ್ದರಾಮಯ್ಯ ಸರ್ ಹತ್ರ PA ಹತ್ರ ಮಾತಾಡಿರೋ ವಿಡಿಯೋನು ನನ್ನ ಹತ್ರ ಇದೆ. ನಾವು ಹೋಗಿ ಅವರಿಗೆ ಮನವಿ ಕೊಟ್ಟಿರೋ ಪತ್ರಗಳು ಕೂಡ ನನ್ನ ಹತ್ರ ಇದೆ ಸರ್. ನಾವೆಲ್ಲವೂ ಪ್ರಯತ್ನ ಪಟ್ಟಿದ್ದೀರಿ. ಈ ಹಿಂದೆ BC ನಾಗೇಶ್ ಸರ್ ಹತ್ರ ಆಫೀಸ್ ಹತ್ರನೂ ಓಡಾಡಿದ್ರಿ. ಎಲ್ಲ ಓಡಾಡಿ ಏನು ಮಾಡಿದ್ರು ಸರ್, ಅವ್ರೊಂಥರ ಧೋರಣೆ ಹೆಂಗಿದೆ ಅಂತೆ ಸರ್. ನೋಡಿ ಸರ್, ಇಷ್ಟು ಜನದ ಹತ್ರ ನಾವು ಹೋಗಿ ಮನವಿ ಪತ್ರಗಳೆಲ್ಲ ಕೊಟ್ಟಿದ್ದೀರಿ ಸರ್. ಲೀಸ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಯಾರ್ಯಾರ ಹತ್ರ ಹೋಗಿದ್ದೀನಿ ಅಂತನಾ ಹೇಳಿ? ಯಾರ್ಯಾರ ಹತ್ರ ಹೋಗಿದ್ರಿ ನೀವು ಮನವಿ ಪತ್ರ ತಲುಪಿಸಿದ್ರಿ ಹೇಳ್ಬಿಡಿ ಸರ್. ಸಿದ್ದರಾಮಯ್ಯ ಸರ್ ಹತ್ರ ಹೋಗಿದ್ದೀರಿ, ಶಿವಕುಮಾರ್ ಸರ್ ಹತ್ರ ಹೋಗಿದ್ರಿ, ಆಮೇಲೆ ಮಹದೇವ ಪತ್ರ ಹೋಗಿದ್ದೀರಿ, ಲಕ್ಷ್ಮಣ್ ಸರ್ ಹತ್ರ ಹೋಗಿದ್ದೀರಿ, ಸಂತೋಷ್ ಲಾಡ್ ಹತ್ರ ಹೋಗಿದ್ದೀರಿ ಸರ್, ಆಮೇಲೆ ಯತೀಂದ್ರ ಸರ್ ಹತ್ರ ಹೋಗಿದ್ದೀರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸರು, ಈಶ್ವರ್ ಖಂಡ್ರೆ, ಆಮೇಲೆ ಪ್ರಿಯಾಂಕಾ ಖರ್ಗೆ, ಪಾಟೀಲ್ ಸರ್, ಆಮೇಲೆ ಸುನಿಲ್ ಬೋಸು, ಈ ಸಾಕಷ್ಟು ಸರ್ ಎಲ್ಲ ಆಯಾ ಜಿಲ್ಲೆಯ ಶಾಸಕರನ್ನೆಲ್ಲರನ್ನೂ ಭೇಟಿಯಾಗಿದ್ದೀರಿ ಸರ್. ಏನೇ ಆದರೂ ಕೂಡ ನಮ್ಮಲ್ಲಿ ನಿಜವಾಗ್ಲೂ ಇವ್ರದ್ದು ಏನೋ ಧೋರಣೆ ಗೊತ್ತಿಲ್ಲ ಸರ್. ನಮ್ಮನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಕೊನೆಗೊಂದಿನ ಎಲ್ಲರೂ ನೇಣಕೊಂಡು ಸತ್ತ ಮೇಲೆ ಇವ್ರಿಗೆ ಪಾಪ ತೃಪ್ತಿ ಸಿಗುತ್ತೆ ಅನಿಸುತ್ತೆ. ಮಹಿಳೆ ಅಂದ್ರೇ ಒಂಥರ ವ್ಯರ್ಥ ಅನ್ಕೊಬಿಟ್ಟಿದ್ದಾರೆ ಸರ್ ಇವರು. ಗಂಡು ಮಕ್ಳಿಗೆ ಇಲ್ಲದೆ ಇರೋಂಥ ಗಂಡು ಮಕ್ಕಳಿಗೆ ಒಂದು ನ್ಯಾಯ, ಹೆಣ್ಮಕ್ಳಿಗೆ ಒಂದು ನ್ಯಾಯ ಅಂತ ಇವರೇ ಮಾಡ್ತಾ ಇದ್ದಂಗಿದ್ದಾರೆ ಸರ್. ಮುಂದೊಂದು ದಿನ ಇದರ ಫಲಿತಾಂಶ ಅಂತೂ ನಿಜವಾಗ್ಲೂ ಇವ್ರು ಅನುಭವಿಸ್ತಾರೆ ಸರ್. ಯಾರು ಹೆಣ್ಮಕ್ಳು ಕಣ್ಣೀರನ್ನ ಹಾಕಿಸ್ತಾರೋ ಅವ್ರು ನಿಜವಾಗ್ಲೂ ಉದ್ಧಾರ ಆಗಲ್ಲ ಸರ್. ಯಾಕಂದರೆ ನಾನೇ ಆಗ್ತಾ ಇದ್ದೀನಿ, ಇವತ್ತು ನಾನೇ ಕಣ್ಣೀರು ಹಾಕ್ತಾ ಇದ್ದೀನಿ. ನಾನು ಸಿಂಗಲ್ ಪೇರೆಂಟಾಗಿ ಒಂದು ಸಮಾಜದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ. ನನ್ನ ಕಣ್ಣೀರು ಶಾಪನ ಅವ್ರು ತಟ್ಟಕ್ಕೆ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಅವ್ರ ಮೇಲೆ ಒಂದು ನಂಬಿಕೆ ಇದೆ ಸರ್, ಮಧು ಬಂಗಾರಪ್ಪ ಮೇಲೆ. ಯಾವಾಗೂ ಸುಳ್ಳು ಭರವಸೆ ಕೊಡ್ತಾ ಇದ್ದಾರಲ್ಲ, ಈಗ ನಮಗೆ ಭರವಸೆ ಕೊಡಿ, ನಾವು ನಿಮ್ಮ ಮೇಲೆ ಭರವಸೆ ಇಟ್ಟು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀನಿ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತೇಳಿ. ಈಗ ಅದು ಎಚ್ಚೆತ್ಕೊಂಡು ನಿಜವಾಗ್ಲೂ ನಾವೆಲ್ಲ ಕಡೆನೂ ಆರ್ಡರ್ ಕಾಪಿ ಇದ್ದನ್ನು KTL ತೊಗೊಂಡಿದ್ದೀರಲ್ಲ ಸರ್, ಬೇಗ ನಮ್ಮ ಈ ಏನು ಸಮಸ್ಯೆ ಇದೆ ಬೇಗ ಬಗೆಹರಿಸಿಕೊಡಿ ಅಂತ ನಾವೆಲ್ಲರೂ ಕಳಕಳಿಯಾಗಿ ಕೇಳ್ಕೊತಿದ್ದೀವಿ ಸರ್. ಅಕಸ್ಮಾತ್ ಅವ್ರು ಬಗೆಹರಿಸಿಲ್ಲ ಅಂದರೆ 15 ದಿನ ಟೈಮ್ ಕೊಟ್ಟಿದ್ದೀರಲ್ಲ ಸರ್, 15 ದಿನ ಒಳಗಡೆ ಏನಾದರೂ ನಮಗೊಂದು ಒಳ್ಳೆ ಫಲಿತಾಂಶ ಬರುತ್ತೆ ಅಂತ ನಿರೀಕ್ಷೆ ಇದೆ. ಇಲ್ಲ ಅಂದರೆ ಅವ್ರ ಮನೆ ಮುಂದೆ ಧರಣಿ ಕುತ್ಕೊಂಡು ನಿಜ ಅಲ್ಲಿ ಏನಾದರೂ ಒಂದು ಆಗ್ಬಿಡ್ಲಿ ಬಿಡಿ ಸರ್. ಯಾರೋ ಒಬ್ರು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡಾಗ ಇವ್ರು ಎಚ್ಚೆತ್ಕೋತಾರೆ ಅಂದರೆ ಹಂಗೆ ಆಗಲಿ ಅಂತ ಅನ್ಕೋತೀನಿ ಸರ್. ಗುರುಲಕ್ಷ್ಮಿ ಅವರೇ, ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಿದ್ದೀರಿ ನೀವು? ಎಷ್ಟು ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಮಾಡ್ತಿದ್ರಿ? ಏನು ಹೇಳ್ತೀರಿ? 3 ವರ್ಷ ಆಯಿತು ಸರ್ಕಾರಕ್ಕೆ ಮನವಿ ಮಾಡಿಕರಿಗೆ. ನನಗೆ 3.5 ವರ್ಷದ ಮಗು ಇದೆ. ನಮ್ಮ ಹಸ್ಬೆಂಡು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಹಾಸ್ಪಿಟ್ಲಲ್ಲಿದ್ದಾರೆ ಸರ್. 1.5 ವರ್ಷ ಆಯಿತು. ಇವಾಗ ನಾನು ಜಾಬು ಇಲ್ಲ, ನಮ್ಮ ಹಸ್ಬೆಂಡ್ ನೋಡ್ಕೋಬೇಕು. ಅವ್ರಿಗೆ ಸ್ಪೈನಲ್ ಕಾರ್ಡ್ ಇದಾಗಿ 2 ಕಾಲು ಸ್ವಾಧೀನ ಇಲ್ಲ ಸರ್, ವೀಲ್ ಚೇರಲ್ಲಿರಿದ್ದಾರೆ. ಮತ್ತು ನನ್ನ ಮಗಳು ಕೂಡ 3 ವರ್ಷ ಚಿಕ್ಕ ಪಾಪು ಸರ್. ಈ ಮಧ್ಯದಲ್ಲಿ ನಾನು ಜೀವನನ ನಡೆಸಬೇಕಾಗಿದೆ ಸರ್. ಆದೇಶ ಪ್ರತಿ ಸಿಕ್ಕಿದ್ರೆ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ನಿಮ್ಮ ಕುಟುಂಬವನ್ನು ನಿರ್ಮಾಣ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ? ನಾನು ಅದನ್ನೇ ನಂಬ್ಕೊಂಡಿದ್ದೀನಿ ಸರ್. ನಮ್ಮ ಹಸ್ಬೆಂಡು ಕೋರ್ಟ್ಗೆ ದುಡ್ಡು ಕಟ್ಟೋಕ್ಕೋಸ್ಕರ ಎಲೆಕ್ಟ್ರಿಕಲ್ ಕೆಲಸ ಮಾಡಿ ಮೇಲಿಂದ ಬಿದ್ದು ಇವಾಗ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋದು ಸರ್. ಸ್ವಾಧೀನ ಕಳಿಸ್ಕೊಂಡಿದ್ದಾರೆ. ಈಗ ನನ್ನ ಕೆಲಸಕ್ಕೋಸ್ಕರ ನನ್ನ ಗಂಡ ಈಗ ಸ್ವಾಧೀನ ಕಳ್ಕೊಂಡಿದ್ದಾರೆ ಅಂತ ನನಗೆ ತುಂಬ ಸಫರ್ ಇದೆ ಸರ್. ಈಗ ಅವರು ನನ್ನನ್ನು ನೋಡ್ಕೊಳ್ತಿದ್ರು. ತುಂಬ ಹಲವಾರು ಕೋಚಿಂಗ್ ಸೆಂಟರ್ಗಳಿಗೆಲ್ಲ ಹಾಕಿ ಓದಿಸಿ ಮತ್ತು CETಗಳನ್ನೆಲ್ಲ ಅಟೆಂಡ್ ಮಾಡಿಸಿ ಇಲ್ಲೆಲ್ಲ ಓಡಾಡಿಕೊಂಡು ಬೆಂಗಳೂರಲ್ಲೆಲ್ಲ ಸುತ್ತಾಡಿಸ್ಕೊಂಡು ತುಂಬ ಕಷ್ಟಪಟ್ಟರು ಸರ್ ನನ್ನನ್ನು ನೋಡ್ಕೋಬೇಕಾದ್ರೆ. ಮತ್ತು ಓದಿಸ್ಬೇಕಾದ್ರೆ ಅವ್ರ ಕೈಲಿ ಅವ್ರ ಜೋಬಲ್ಲಿ 20 ರೂಪಾಯಿ ಇಟ್ಕೊಂಡು ನನಗೆ PGಗೆ ದುಡ್ಡು ಕಟ್ತಾಯಿದ್ರು ಸರ್. ಮತ್ತು ಕೋಚಿಂಗ್ ಎಲ್ಲ ಮುಗೀತು, GPSTR ಕಾಲ ಇತ್ತು. ಅದೆಲ್ಲ ಆದಮೇಲೆ ಕೋರ್ಟಿಗೆ ಸಿಕ್ಕಾಕೊಂಡ್ವಿ.
ನಾನು ಮೆರಿಟಲ್ಲಿ ಇದ್ದೀನಿ ಮೇಡಮ್ ಸರ್, 2A ಕ್ಯಾಟಗರಿ. ನಾನು ರ್ಯಾಂಕಿಂಗಲ್ಲಿದ್ದೀನಿ, 4ನೇ ಒಳಗಿದ್ದೀನಿ 2A ಕ್ಯಾಟಗರಿಲಿ. ಬಟ್ ನನಗೆ ಇವಾಗ ಜಾಬ್ ಸಿಗ್ತಾ ಇಲ್ಲ ಸರ್. ನನಗೆ ಜೀವನ ನಿರ್ವಹಣೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಹೇಳ್ತಿದ್ದಾರೆ ಅಲ್ಲಿ ಅಧಿಕಾರಿಗಳು ಯಾವ ದಾಖಲಾತಿಗಳನ್ನು ಕೊಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ನಿಮಗೆ? ನನಗೆ ಗಂಡನ ಮನೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿದಾರಲ್ವ ಸರ್. ಈಗ ನನ್ನ ಗಂಡನ ಆದಾಯನೇ ಇಲ್ಲ, ನಮಗೆ ಜಮೀನು ಇಲ್ಲ ಸರ್, ಸೈಟು ಜಮೀನು ಏನೂ ಇಲ್ಲ, ಒಂದು ಹಳೆ ಮನೆ ಬಿಟ್ಟರೆ ಇನ್ನೇನೂ ಇಲ್ಲ ಸರ್ ನಮಗೆ. ಅಂಥದ್ರಲ್ಲಿ ಇವಾಗ ಗಂಡನ ಆದಾಯ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನಮ್ಮನ್ನ ತೆಗ್ದಾಕಿದ್ದಾರಲ್ಲ. ಈಗ ನಮ್ಮ ಗಂಡನ ಆದಾಯನೇ ಇಲ್ಲ ಅಂಥದ್ರಲ್ಲಿ ಇವಾಗ ತಂದೆ ಮನೆ ಆದಾಯ ಪ್ರಮಾಣ ಪತ್ರ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಹೊರಗಡೆ ಹಾಕಿದ್ದಾರೆ. ಬಟ್ ನಾವು ಈ ಸಿಂಧುತ್ವ ಟೈಮಲ್ಲಿ ತಂದೆದನ್ನೂ ಕನ್ಸಿಡರ್ ಇದು ಮಾಡಿದ್ದಾರೆ, ಗಂಡಂದೂ ಇದು ಮಾಡಿದ್ದಾರೆ. ನಮ್ಮ ಹಸ್ಬೆಂಡು ಕೂಲಿ ಮಾಡೋದು ಸರ್. ಹಂಗಾಗಿ ಎರಡೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ವೆರಿಫಿಕೇಷನ್ ಆಗಿ ಸಿಂಧುತ್ವ ಬಂದಿದೆ, ಎಲ್ಲ ಆಗಿದೆ. ಬಟ್ ಜೀವನ ನಿರ್ವಹಣೆ ತುಂಬ ಕಷ್ಟ ಆಗ್ತಿದೆ ಸರ್. 3.5 ವರ್ಷದಿಂದನೂ ತುಂಬ ಕಷ್ಟ ಆಗ್ತಿದೆ. ಎಲ್ಲಾದ್ರೂ ಬೇರೆ ಕಡೆ ಜಾಬ್ ಟ್ರೈ ಮಾಡೋಣ ಅಂತಂದರೆ ಯಾವುದೇ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲ. ಸರ್ಕಾರಕ್ಕೆ ಏನು ಹೇಳ್ತೀರಿ? ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀವು ಏನು ಹೇಳ್ತೀರಾ ಕೊನೆಯದಾಗಿ ಈ ಮೂಲಕ? ದಯವಿಟ್ಟು ನಮ್ಮ ಸಮಸ್ಯೆಯನ್ನು ಬೇಗ ಬಗೆಹರಿಸ್ಕೊಡಿ. ನನ್ನಂತಹ ಕಷ್ಟಪಡ್ತಾ ಇರುವಂತಹ ಹೆಣ್ಮಕ್ಳು ಬೇಜಾನಿದ್ದಾರೆ. ಇದೇ ರೀತಿ ಸಮಸ್ಯೆಗಳಲ್ಲಿ ಹಲವಾರು ಸಮಸ್ಯೆಗಳಿದೆ. ಮೇಡಮ್ ಹೇಳೋ ಥರ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ವಿಡೋಸ್ ಇದ್ದಾರೆ, ನಮ್ಮ ಥರ ಗಂಡನ್ನು ಕೂಡ ಸಾಕುವಂತಹ ಜನರಿದ್ದಾರೆ. ಹಂಗಾಗಿ ದಯವಿಟ್ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋರು ಇದ್ದಾರೆ. ಹಂಗಾಗಿ ನಮ್ಮ ಸಮಸ್ಯೆನ ಬೇಗ ಬಗೆಹರಿಸ್ಕೊಡಿ ಅಂತ ಅಂದ್ಬಿಟ್ಟು ಮಧು ಬಂಗಾರಪ್ಪ ಸರ್ ಮತ್ತು ಸಿದ್ದರಾಮಯ್ಯ ಸರ್ ಹತ್ರ ಮನವಿ ಮಾಡ್ಕೊಳ್ತೀವಿ ಸರ್. ಧನ್ಯವಾದಗಳು. ಇದಿಷ್ಟು ಮಹಿಳಾ ಅಭ್ಯರ್ಥಿಗಳ ಕಣ್ಣೀರಿನ ಮಾತುಗಳಾಗಿರುವಂಥದ್ದು. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತು 481 ಮಹಿಳಾ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿಯನ್ನು ಕೊಡ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.